ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ಪಾರ್ಟ್ 2 ಈ ಒಂದು ಆದೇಶನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನಿದೆ ಅಂತ ಹೇಳಿ. ಇದರಲ್ಲಿ ಕಾಲಬದ್ಧ ಮುಂಬಡ್ತಿ ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ವಿಶೇಷ ಮುಂಬಡ್ತಿ ಬಾರ್ ಆಯ್ಕೆ ದರ್ಜೆ ವೇತನ ಶ್ರೇಣಿ ಬಗ್ಗೆ ಹೇಳಿದ್ದಾರೆ. ಏನಿದೆ ಅದು ಕಾಲಬದ್ಧ ಮುಂಬಡ್ತಿ ಹಿರಿಯ ವೇತನ ಶ್ರೇಣಿ ಸ್ವಯಂಚಾಲಿತ ವಿಶೇಷ ಮುಂಬಡ್ತಿ ಆಯ್ಕೆ ದರ್ಜೆ ವೇತನ ಶ್ರೇಣಿ ಮುಂಬಡ್ತಿಗಳ ಚಾಲ್ತಿಯಲ್ಲಿನ ಯೋಜನೆಗಳು ಮುಂದಿನ ಆದೇಶಗಳವರೆಗೆ ಮುಂದುವರಿಯುತ್ತವೆ. ದಿಸ್ ಈಸ್ ವೆರಿ ಕ್ಲಿಯರ್. ಓಕೆ, ನೆಕ್ಸ್ಟ್, ಹುದ್ದೆಯನ್ನು ಧಾರಣ ಮಾಡಿರುವ ಸರ್ಕಾರಿ ನೌಕರನ ಪ್ರಕರಣಗಳಲ್ಲಿ 1ನೇ ಜುಲೈ 22ರಂದು ಜಾರಿಗೆ ಬರುವಂತೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಅಂದರೆ ಕಾಲಬದ್ಧ ಮುಂಬಡ್ತಿ ನಿಯಮಗಳು 1983 ಮತ್ತು KCSR ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ಮುಂಬಡ್ತಿ ನಾಗರಿಕ ಸೇವಾ ನಿಯಮಗಳು 91ರ ಆಯ್ಕೆ ಕಾಲಿಕ ವೇತನ ಶ್ರೇಣಿ ಮತ್ತು ಹಿರಿಯ ವೇತನ ಶ್ರೇಣಿಗಳು ಅನುಕ್ರಮವಾಗಿ ಪರಿಷ್ಕೃತ ಆಯ್ಕೆ ಕಾಲಿಕ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ಹಿರಿಯ ವೇತನ ಶ್ರೇಣಿಗಳು ಆಗಿರುತ್ತವೆ. ಎಸ್ ಸರ್. ಹುದ್ದೆಯನ್ನು ಧಾರಣ ಮಾಡಿರುವ ಸರ್ಕಾರಿ ನೌಕರರ ಪ್ರಕರಣಗಳಲ್ಲಿ ಪರಿಷ್ಕೃತ ಹಿರಿಯ ವೇತನ ಶ್ರೇಣಿಯು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1983ರಡಿ ಮಂಜೂರು ಮಾಡಲಾದ ಪರಿಷ್ಕೃತ ಆಯ್ಕೆ ಕಾಲಿಕ ವೇತನ ಶ್ರೇಣಿಯ ನಂತರದ ಮೇಲಿನ ಪರಿಷ್ಕೃತ ಶ್ರೇಣಿಯಾಗಿರತಕ್ಕದ್ದು. ಇದನ್ನು ಈ ಹಿಂದೆ ಹೇಳಿದ್ದಾರೆ, ಮತ್ತೆ ಇದು ರಿಪೀಟ್ ಆಗಿದೆ. ಅಥವಾ ಸರ್ಕಾರಿ ನೌಕರನು ಧಾರಣ ಮಾಡಿರುವ ಹುದ್ದೆಯ ಆಯ್ಕೆ ಕಾಲಿಕ ವೇತನ ಶ್ರೇಣಿಯು ಕರ್ನಾಟಕ ನಾಗರಿಕ ಸೇವಾ ಕಾಲಬದ್ಧ ಮುಂಬಡ್ತಿ ನಿಯಮಗಳು ಅನ್ವಯ ಮಂಜೂರು ಮಾಡಲಾದ ಪರಿಷ್ಕೃತ ಆಯ್ಕೆ ಕಾಲಿಕ ವೇತನ ಶ್ರೇಣಿ ಮತ್ತು ಪದೋನ್ನತಿ ಹುದ್ದೆಯ ಪರಿಷ್ಕೃತ ವೇತನ ಶ್ರೇಣಿ ಒಂದೇ ಆಗಿದ್ದಲ್ಲಿ ಆ ಪದೋನ್ನತಿ ಹುದ್ದೆಯ ಪರಿಷ್ಕೃತ ವೇತನ ಶ್ರೇಣಿ ಆಗಿರತಕ್ಕದ್ದು. ಈ ಹಿಂದೆ ಆಲ್ರೆಡಿ ಬಂದಿದೆ, ರಿಪೀಟ್ ಆಗಿದೆ ಸೇಮ್ ವರ್ಡ್. ಆಯಾ ಪ್ರಕರಣಗಳಿಗೆ ಅನುಸಾರವಾಗಿ ಅನ್ವಯಿಸುವ ಪರಿಷ್ಕೃತ ಆಯ್ಕೆ ಕಾಲಿಕ ವೇತನ ಶ್ರೇಣಿ ಹಿರಿಯ ವೇತನ ಶ್ರೇಣಿಗಳು ಈ ಕೆಳಗಿನ ಕೋಷ್ಟಕದ ಅಂಕಣದಲ್ಲಿ 2ರಲ್ಲಿನ ಪರಿಷ್ಕೃತ ವೇತನ ಶ್ರೇಣಿಗೆ ಸಂವಾದಿಯಾಗಿ ಅಂಕಣ 3ರಲ್ಲಿ ನಮೂದಿಸಿರುವಂತೆ ಇರುತ್ತದೆ. ಹೌದ್ರಾ? ಇದು ಕೊಟ್ಟಿದ್ದಾರೆ ಯಾವ್ದು ವೇತನ ಪರಿಷ್ಕೃತ ಆಯ್ಕೆ ಕಾಲಿಕ ವೇತನ ಶ್ರೇಣಿ ಮತ್ತು ಹಿರಿಯ ವೇತನ ಶ್ರೇಣಿಗಳು ಏನಿದೆ ಅನ್ನೋದನ್ನ ಇಲ್ಲಿ ನೋಡಿ. ವೇತನ ಶ್ರೇಣಿ, ಈ ವೇತನ ಶ್ರೇಣಿಯಲ್ಲಿ ಇರ್ತಕ್ಕಂಥವ್ರಿಗೆ ಆಯ್ಕೆ ಕಾಲಿಕ ವೇತನ ಶ್ರೇಣಿ ಯಾವುದು ಬರುತ್ತೆ ಅನ್ನೋದನ್ನು ಕೂಡ ಇದು ಸೇಮ್ ಪ್ಯಾಟರ್ನ್ ಇದೆ, ಬಟ್ ಇದರಲ್ಲಿ ಸಣ್ಣ ಸಣ್ಣ ಮೈನ್ಯೂಟ್ ಡಿಫರೆನ್ಸಸ್ ಇರುತ್ತೆ. ಅದನ್ನ ಯಾರು ಫಲಾನುಭವಿಗಳಿರ್ತಾರೆ ಅವರು ಇದನ್ನ ಗುರುತಿಸ್ಕೋಬಹುದು ಮತ್ತು ಗುರುತಿಸ್ಕೊಳಕ್ಕೆ ಅವಕಾಶ ಇದೆ. ಆಯ್ಕೆ ಕಾಲಿಕ ವೇತನ ಶ್ರೇಣಿ ಅಂದರೆ ಯಾವ ರೀತಿ ಅಪ್ಲೈ ಆಗುತ್ತೆ ಅನ್ನೋದು ಅವ್ರಿಗೆ, ನಮ್ಮ ನೌಕರದಾರರಿಗೆ ಗೊತ್ತಿದೆ. ಇದನ್ನು ನಾನು ಮತ್ತೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೇಮ್ ಟೇಬಲ್ಲು, ಈ ಟೇಬಲ್ಲು ನಿಮಗೆಲ್ಲರಿಗೂ ಅವೈಲೇಬಲ್ ಇದೆ. ಇದು ಏನಿದೆ ಚಾರ್ಟ್ ಅಂತ ಹೇಳಿ, ಮತ್ತು ಈ ಚಾರ್ಟನ್ನು ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಡಿಟೇಲ್ ಏನಿದೆ ಹೇಳ್ಬಿಡ್ತೀನಿ. ನೆಕ್ಸ್ಟು, ಸೂಕ್ತ ಆದೇಶಗಳನ್ವಯ ರಾಜ್ಯ ಸರ್ಕಾರದ ನಿರ್ದಿಷ್ಟ ಗ್ರೂಪ್ ಎ ಹುದ್ದೆಗಳಿಗೆ ಮಂಜೂರು ಆಗಿರುವ ಆಯ್ಕೆ ದರ್ಜೆ ವೇತನ ಶ್ರೇಣಿ ಯೋಜನೆಯು ಮುಂದಿನ ಆದೇಶದವರೆಗೆ ಮುಂದುವರೆದು ಅನ್ವಯಿಸತಕ್ಕದ್ದು. 1ನೇ ಜುಲೈ 22ರಿಂದ ಜಾರಿಗೆ ಬರುವಂತೆ ಸರ್ಕಾರಿ ನೌಕರನು ಧಾರಣೆ ಮಾಡಿರುವ ಹುದ್ದೆಗೆ ಲಭ್ಯವಿರುವ ಆಯ್ಕೆ ದರ್ಜೆ ವೇತನ ಶ್ರೇಣಿಯು ಈ ಕೆಳಗಿನ ಅಂಕಣ 2ರಲ್ಲಿ ನಮೂದಿಸಿರುವ ಪರಿಷ್ಕೃತ ವೇತನ ಶ್ರೇಣಿಗೆ ಸಂವಾದಿಯಾಗಿ ಅಂಕಣ 3ರಲ್ಲಿ ನಮೂದಿಸಿರುವ ಪರಿಷ್ಕೃತ ಆಯ್ಕೆಯ ದರ್ಜೆ ವೇತನ ಶ್ರೇಣಿ ಆಗಿರತಕ್ಕದ್ದು. ವೇತನ ಶ್ರೇಣಿ, ಆಯ್ಕೆ ದರ್ಜೆ ವೇತನ ಶ್ರೇಣಿ ಸೇಮ್. ಇದು ಇದರಲ್ಲಿ ಯಾರ್ಯಾರು ಇದ್ದಾರೆ ಇದು ಅವ್ರಿಗೆ ಅಪ್ಲೈ ಆಗುತ್ತೆ. ಈ ಸ್ಕೇಲಲ್ಲಿ ಯಾರ್ಯಾರು ನೌಕರದಾರಿದ್ದಾರೆ ಅವ್ರಿಗೆ ಇದು ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ವೆರಿ ಕ್ಲಿಯರ್ಲಿ, ರೈಟ್? ಟೇಬಲ್ ಎಲ್ಲರಿಗೂ ಇದು ಅವೈಲಬಿಲಿಟಿ ಇದೆ, ನೋಡ್ಕೋಬೋದು. 55 ಓಕೆ. 1ನೇ ಜುಲೈ 22ಕ್ಕೂ ಪೂರ್ವದಲ್ಲಿ ಕರ್ನಾಟಕ ನಾಗರಿಕ ಸೇವಾ ಕಾಲಬದ್ಧ ಮುಂಬಡ್ತಿ ನಿಯಮಗಳು 1983 ಮತ್ತು ಕರ್ನಾಟಕ ನಾಗರಿಕ ಸೇವಾ ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ಮುಂಬಡ್ತಿ ನಿಯಮಗಳು 1991 ಮತ್ತು ಸಂಬಂಧಿಸಿದ ಆದೇಶಗಳನ್ನು ಆಯ್ಕೆ ಕಾಲಿಕ ವೇತನ ಶ್ರೇಣಿ ಅಥವಾ ಹಿರಿಯ ವೇತನ ಶ್ರೇಣಿ ಅಥವಾ ಆಯ್ಕೆ ದರ್ಜೆ ವೇತನ ಶ್ರೇಣಿಯನ್ನು ಮಂಜೂರು ಮಾಡಲಾಗಿರುವ ಸರ್ಕಾರಿ ನೌಕರನ ವೇತನವನ್ನು ಮೇಲಿನ ಖಂಡಿಕೆಯ 3.1ರಿಂದ 3.4 ತಿಳಿಸಿರುವಂತೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಸಂವಾದಿಯಾಗಿ ನಿಗದಿಪಡಿಸತಕ್ಕದ್ದು. ಇದಲ್ಲೇ ಬಂದಿದೆ. ಸೇಮ್ ಮ್ಯಾಟ್ರು, ಸೇಮ್ ಇನ್ಫಾರ್ಮೇಷನ್ನು ಇದು ಕೂಡ ಇಲ್ಲಿ ಮೇಲೆ ಬಂದಿದೆ. ಪರಿಷ್ಕೃತ ಆಯ್ಕೆ ಕಾಲಿಕ ವೇತನ ಶ್ರೇಣಿ ಸಂದರ್ಭಾನುಸಾರ ನಿಗದಿಪಡಿಸತಕ್ಕದ್ದು ಅಂತ ಬಂದಿದೆ. ಮತ್ತು ನಾನು ಓದಕ್ಕೆ ಹೋಗಲ್ಲ, ರಿಪೀಟ್.
ಮನೆ ಬಾಡಿಗೆ ಭತ್ಯೆ ಬಗ್ಗೆ ಏನು ಕೊಟ್ಟಿದ್ದಾರೆ ನೋಡ್ಕೊಂಡು ಹೋಗೋಣ. ಓಕೆ, ಮನೆ ಬಾಡಿಗೆ ಭತ್ಯೆನಲ್ಲಿ ಮನೆ ಬಾಡಿಗೆ ಭತ್ಯೆಯು ಉದ್ದೇಶಕ್ಕೋಸ್ಕರ ರಾಜ್ಯದಲ್ಲಿನ ಮನೆ ಬಾಡಿಗೆ ಭತ್ಯೆಯ ಉದ್ದೇಶಕ್ಕೋಸ್ಕರ ರಾಜ್ಯದಲ್ಲಿನ ನಗರಗಳು ಮತ್ತು ಇತರೆ ಪ್ರದೇಶಗಳ ಪ್ರಸ್ತುತ ವರ್ಗೀಕರಣವು ಮುಂದಿನ ಆದೇಶದವರೆಗೆ ಮುಂದುವರೆದು ಅನ್ವಯಿಸತಕ್ಕದ್ದು. 1ನೇ ಆಗಸ್ಟ್ 24ರಿಂದ ಅನ್ವಯಿಸುವಂತೆ ವಿವಿಧ ವರ್ಗಗಳ ಪ್ರದೇಶಗಳಿಗೆ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಮನೆ ಬಾಡಿಗೆ ಭತ್ಯೆ ದರಗಳು ಈ ಕೆಳಗಿನ ಕೋಷ್ಟಕದ ಅಂಕಣ 3ರಲ್ಲಿ ನಮೂದಿಸಿದಂತೆ ಲಭ್ಯವಿರುತ್ತದೆ. 25 ಲಕ್ಷ ಮತ್ತು ಅದಕ್ಕೂ ಹೆಚ್ಚು ಇದು ಎ ವಲಯ, ಬಿ ವಲಯ, ಸಿ ವಲಯ, ನಿಮಗೆಲ್ಲ ಗೊತ್ತಿದೆ ಇದು. ಎ ವಲಯಕ್ಕೆ 20ರಷ್ಟು ಮನೆ ಬಾಡಿಗೆ ಭತ್ಯೆ ಕೊಟ್ಟಿದ್ದಾರೆ ಅವರು HR, 15ರಷ್ಟು ಬಿ ವಲಯಕ್ಕೆ ಕೊಟ್ಟಿದ್ದಾರೆ, 7.5ರಷ್ಟು ಸಿ ವಲಯಕ್ಕೆ HR ಕೊಟ್ಟಿದ್ದಾರೆ. ಓಕೆನಾ. ರಾಜ್ಯದ ವಿವಿಧ ಪ್ರದೇಶಗಳಿಗೆ ಲಭ್ಯವಿರುವಂತೆ ಮನೆ ಬಾಡಿಗೆ ಭತ್ಯೆ ದರಗಳನ್ನು ಕ್ರಮಬದ್ಧಗೊಳಿಸಿ ದಿನಾಂಕ 1/7/22ಕ್ಕೂ ಪೂರ್ವದಲ್ಲಿ ಹೊರಡಿಸಲಾದ ಆದೇಶಗಳು ಈ ಮೇಲಿನ ಖಂಡಿಕೆ 7.1ರಲ್ಲಿರುವಷ್ಟರ ಮಟ್ಟಿಗೆ ಮಾರ್ಪಾಡುಗೊಳ್ಳತಕ್ಕದ್ದು. ಎಸ್ ಸರ್. ಮನೆ ಬಾಡಿಗೆ ಭತ್ಯೆ ಮಂಜೂರಾತಿಗೆ ಸಂಬಂಧಿಸಿದಂತೆ 19/10/2012 ಸರ್ಕಾರಿ ಆದೇಶ ಸಂಖ್ಯೆ 18 IE18 SRP 2012ರಲ್ಲಿ ವಿಧಿಸಲಾದ ಇತರ ಎಲ್ಲ ಷರತ್ತುಗಳು ಅಗತ್ಯ ಬದಲಾವಣೆಗಳೊಂದಿಗೆ ಮುಂದುವರೆದು ಅನ್ವಯಿಸುತ್ತವೆ. ನಗರ ಪರಿಹಾರ ಭತ್ಯೆ. ನಗರ ಪರಿಹಾರ ಭತ್ಯೆ ನೋಡಿ, ABCD ಮಹಾನಗರ ಪಾಲಿಕೆಗೆ 900, AB-ಗೆ, ಸಿ ಮತ್ತು ಡಿಗೆ 750 ಕೊಟ್ಟಿದ್ದಾರೆ. ಬೆಳಗಾಂ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಕಲಬುರಗಿಗೆ AB-ಗೆ 700 ರೂಪಾಯಿ ಕೊಟ್ಟಿದ್ದಾರೆ. ಸಿ ಮತ್ತು ಡಿಗೆ 600 ರೂಪಾಯಿ ಕೊಟ್ಟಿದ್ದಾರೆ. ನಗರ ಪರಿಹಾರ ಭತ್ಯೆಯು ಪರಿಷ್ಕೃತ ದರಗಳನ್ನು 1ನೇ ಆಗಸ್ಟ್ 24ರಿಂದ ಅನ್ವಯವಾಗುವಂತೆ ನಗದಾಗಿ ಪಾವತಿಸುವುದು. ಎಸ್ ಸರ್. ನಿವೃತ್ತಿ ವೇತನ ಸೌಲಭ್ಯಗಳು. ನಿವೃತ್ತಿ ವೇತನ ಸೌಲಭ್ಯಗಳು 1ನೇ ಜುಲೈ 22ರ ನಂತರ ಆದರೆ 1ನೇ ಆಗಸ್ಟ್ 24ಕ್ಕಿಂತ ಮುಂಚೆ ಸೇವೆಯಿಂದ ನಿವೃತ್ತನಾದ ಅಥವಾ ಸೇವೆಯಲ್ಲಿರುವಾಗಲೇ ಮೃತನಾದ ಕಾರಣದಿಂದ ಸೇವೆಯಲ್ಲಿರುವುದು ಕೊನೆಗೊಂಡ ಸರ್ಕಾರಿ ನೌಕರನ ಪ್ರಕರಣದಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ಕಾಲ್ಪನಿಕವಾಗಿ ನಿಗದಿಪಡಿಸಲಾದ ವೇತನವನ್ನು ನಿವೃತ್ತಿ ವೇತನ, ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕ ಹಾಕುವ ಉದ್ದೇಶಗಳಿಗಾಗಿ ಲೆಕ್ಕ ತೆಗೆದುಕೊಳ್ಳತಕ್ಕದ್ದು. ಆದರೆ ನಿವೃತ್ತನಾದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ಸರ್ಕಾರಿ ನೌಕರನ ಫಲಾನುಭವಿಗೆ ಆರ್ಥಿಕ ಸೌಲಭ್ಯವು 1ನೇ ಆಗಸ್ಟ್ 24ರಿಂದ ಪ್ರಾಪ್ತವಾಗತಕ್ಕದ್ದು. ಇದನ್ನು ನಾನು ಮತ್ತೆ ನಿಮಗೆ ಹೆಚ್ಚು ಹೇಳೋದಿಲ್ಲ, ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇತರ ವಿಷಯಗಳು. 1958ರ ಕರ್ನಾಟಕ ಸರ್ಕಾರಿ ನೌಕರನ ಕಡ್ಡಾಯ ಜೀವ ವಿಮೆ ನಿಯಮಗಳ ಮೇರೆಗೆ ವಿಮಾ ಕಂತಿನ ಕನಿಷ್ಠ ದರಗಳನ್ನು ಪರಿಷ್ಕೃತ ವೇತನ ಶ್ರೇಣಿಯ ಕನಿಷ್ಠ ಮತ್ತು ಗರಿಷ್ಠ ವೇತನದ ಮಧ್ಯಮಾಂಕದ 6.25% ಆಗಿರುವಂತೆ ಪರಿಷ್ಕರಿಸಿದ್ದಾರೆ. ಈ ಕುರಿತು ಪ್ರತ್ಯೇಕ ಆದೇಶಗಳನ್ನು ಹೊರಡಿಸಲಾಗುವುದು. ಈ ಕೆಳಗಿನ ಕೋಷ್ಟಕದಲ್ಲಿ ತೋರಿಸಿರುವ ಅಂಕಣ 1ರಲ್ಲಿನ ಸರ್ಕಾರಿ ನೌಕರರ ಸಮೂಹ ವಿಮಾ ವಂತಿಗೆಯ ಪ್ರಸ್ತುತ ಮೊತ್ತವನ್ನು ಅಂಕಣ 2ರಲ್ಲಿ ತೋರಿಸಿರುವ ಮೊತ್ತಕ್ಕೆ ಪರಿಷ್ಕರಿಸುವುದು. ಈ ಕುರಿತಂತೆ ಪ್ರತ್ಯೇಕ ಆದೇಶಗಳನ್ನು ಹೊರಡಿಸ್ತಾರೆ. ವಂತಿಗೆ 120 ಇದ್ದಿದ್ದು 240, 240 ಇದ್ದಿದ್ದು 480, 360 ಇದ್ದಿದ್ದು 540, 480 ಇದ್ದಿದ್ದು 720ಗೆ ಪರಿಷ್ಕರಣೆ ಮಾಡಿದ್ದಾರೆ. ಪ್ರಯಾಣ ಭತ್ಯೆ ಪರಿಷ್ಕರಣೆ, ಅರ್ಹತೆ, ಇತರ ಭತ್ಯೆಗಳು ಮತ್ತು ಸೌಲಭ್ಯಗಳು ಇತ್ಯಾದಿ ಆದೇಶಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗಿದೆ. ಎಸ್ ಸರ್. ಈ ಆದೇಶಗಳನ್ನು ಕಾರ್ಯಗತಗೊಳಿಸುವಲ್ಲಿ ಯಾವುದೇ ಸಮಸ್ಯೆಗಳು ಕಂಡುಬಂದರೆ ಅಥವಾ ಯಾವುದೇ ಸಂದೇಹಗಳಿಗೆ ಸ್ಪಷ್ಟೀಕರಣದ ಅವಶ್ಯಕತೆ ಕಂಡುಬಂದರೆ ಅವುಗಳನ್ನು ಸರ್ಕಾರದ ಹಣಕಾಸು ಇಲಾಖೆಗೆ ಕಳಿಸಿಕೊಡಬಹುದು. ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರು ಹಾಗೂ ಸ್ಥಳೀಯ ಸಂಸ್ಥೆಗಳ ಮತ್ತು ವಿಶ್ವವಿದ್ಯಾಲಯ ಬೋಧಕೇತರ ಸಿಬ್ಬಂದಿಗಳಿಗೆ ಪರಿಷ್ಕೃತ ವೇತನ ಶ್ರೇಣಿಗಳ ಸೌಲಭ್ಯಗಳನ್ನು ವಿಸ್ತರಿಸುವ ಬಗ್ಗೆ ಪರಿಷ್ಕೃತ ಇದರ ಬಗ್ಗೆ ಏನು ಹೇಳಿದ್ದಾರೆ. ಪರಿಷ್ಕೃತ ವೇತನ ಶ್ರೇಣಿಗಳ ಸೌಲಭ್ಯಗಳನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರು ಹಾಗೂ ಸ್ಥಳೀಯ ಸಂಸ್ಥೆಗಳ ಮತ್ತು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳಿಗೂ ಸಹ ವಿಸ್ತರಿಸಲಾಗಿದೆ. ಓಕೆ. ಈ ಕುರಿತಂತೆ ಆದೇಶಗಳನ್ನು ಸಂಬಂಧಪಟ್ಟ ಆಡಳಿತ ಇಲಾಖೆಗಳು ಪ್ರತ್ಯೇಕವಾಗಿ ಹೊರಡಿಸುತ್ತಾರೆ. ಡಾಕ್ಟರ್ ರೇಜು MT, ಸರ್ಕಾರದ ಕಾರ್ಯದರ್ಶಿ ಸಾಹೇಬರು, ಆರ್ಥಿಕ ಇಲಾಖೆ, ಇವರ ಹೆಸರಿನಲ್ಲಿ ಇವತ್ತು 23ನೇ ತಾರೀಕು ಇವತ್ತು ಈ ಆದೇಶ ಬಂದಿದೆ.
ಇದ್ರ ಬಗ್ಗೆ ಎಕ್ಸಾಂಪಲ್ಸ್ ಇಲ್ಲಿ ಬಂದಿದೆ ನೋಡಿ. ಸರ್ಕಾರ ಆದೇಶ ಸಂಖ್ಯೆ ದಿನಾಂಕ 23 ಆಗಸ್ಟ್ 24 ಅನುಬಂಧ ಉದಾಹರಣೆಗಳಿದ್ದಾವೆ, ಸುಮಾರು ಉದಾಹರಣೆಗಳಿದ್ದಾವೆ ಯಾರ್ಯಾರಿಗೆ ಏನೇನಂತ. ಆ ಉದಾಹರಣೆದೇ ಒಂದು ಇದು ಮಾಡಿ ಕಳಿಸ್ಕೊಡ್ತೀನಿ. ಇಲ್ಲಾಂದರೆ ಇದು ಇಟ್ ಟೇಕ್ಸ್ ಮೋರ್ ಆ್ಯಂಡ್ ಮೋರ್, ತುಂಬ ಲಾರ್ಜ್ ತಗೊಳುತ್ತೆ. ಆ ಎಕ್ಸಾಂಪಲ್ದೇ ಇನ್ನೊಂದು ವಿಡಿಯೋ ಮಾಡಿ ನಾನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು.